ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರೈತರ ಹೋರಾಟಕ್ಕೆ ಮಣಿದಿರುವಂತ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ನಿರಂತರವಾಗಿ ರೈತರು ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಒಂದು ಹೋರಾಟಕ್ಕೆ ಮಣಿದಿದೆ ಸರ್ಕಾರ. ಕೇಂದ್ರ ಸರ್ಕಾರ ಆ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯೋದಾಗಿ ಅಧಿಕೃತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಘೋಷಣೆಯನ್ನ ಮಾಡಿದ್ರು. ಕಳೆದ 1 ವರ್ಷದಿಂದಲೂ ಕೂಡ ನಡೀತಾ ಇತ್ತು ಹೊಸ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಲೇಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು 18 ತಿಂಗಳುಗಳ ಕಾಲ ನಾವು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡೋದಿಲ್ಲ ಅಂತನೂ ಕೂಡ ಹೇಳಿದ್ರು. ಆದ್ರೆ ಇದಕ್ಕೂ ಕೂಡ ಬಗ್ಗಿರ್ಲಿಲ್ಲ ರೈತರು. ಇನ್ನು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಸರ್, ನಾವು ಮಾತನಾಡ್ತಾ ಇದ್ವಿ ಆವಾಗ್ಲೇ ಯಾವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿತು ಅನ್ನುವಂಥ ವಿಚಾರದ ಬಗ್ಗೆ. ಇಲ್ಲಿ ಪ್ರಮುಖವಾಗಿ ನಿರಂತರ ಹೋರಾಟ ಅನ್ನುವಂಥದ್ದು ಪ್ರಮುಖವಾಗಿತ್ತು. ಅದರ ಜೊತೆಗೆ ಕೇಂದ್ರ ಸರ್ಕಾರ ನಿರಂತರ ಹೋರಾಟದಿಂದ ಎಲ್ಲೋ ಒಂದು ಕಡೆ ಕಸಿವಿಸಿ ಆಗಿದ್ದಂತೂ ಹೌದು. ಆ ಒಂದು ಕಾರಣಕ್ಕೋಸ್ಕರ 18 ತಿಂಗಳುಗಳ ಕಾಲ ಈ ಒಂದು ಕಾಯ್ದೆಯನ್ನ ಹೋಲ್ಡ್ನಲ್ಲಿ ಇರ್ತೀವಿ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ಆದ್ರೂ ಕೂಡ ರೈತರು ಮಣಿದಿರಲಿಲ್ಲ. ಸೊ ಈ ನಿರಂತರ ಹೋರಾಟದ ಫಲ ಇದು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹಲೋ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಹಲೋ ಕೇಳಿಸ್ತಾ ಇದೆ ಸರ್. ಜೊತೆಗೆ ಏನು ದೇಶಾದ್ಯಂತ ರೈತರು ಈ ಕಾಯ್ದೆಯನ್ನ ವಿರೋಧ ಮಾಡಲಿಕ್ಕೆ ಅದರದೇ ಆದಂತ ತನ್ನ ಶಕ್ತಿಯನ್ನ ಏನು ವಿಸ್ತಾರ ಮಾಡ್ಕೊಂತ ಅದರ ಪರಿಣಾಮ ಅಲ್ಟಿಮೇಟ್ ಆಗಿ ಕೊನೆಗೆ ರಾಜಕೀಯವಾದಂತ ನಿರ್ಧಾರಗಳ ಮೇಲೆಯೇ ತೀರ್ಮಾನ ಆಗತ್ತೆ. ಆ ಕಾರಣಕ್ಕೆ ರೈತರ ಪ್ರತಿಭಟನೆಯ ದಿಕ್ಕಿನಲ್ಲಿ ಏನು ಸರ್ಕಾರದ ಮೇಲೆ ಪರಿಣಾಮ ಆಯ್ತು ಅದರ ಪರಿಣಾಮವೇ ಏನು ಈಗ ಕೊಟ್ಟಂತ ಅನೇಕ ಚುನಾವಣೆಯ ನಿರ್ಧಾರಗಳಿರ್ಬೋದು, ನಾಳೆಯ ಬರ್ತಕ್ಕಂತ ಚುನಾವಣೆಯ ನಿರ್ಧಾರಗಳಾಗ್ಬೋದು, ಇದು ಎಲ್ಲದರ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ಅನ್ನುವ ಭೀತಿಯೂ ಕೂಡ ಕೊನೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆ ದಿಕ್ಕಲ್ಲಿ ಭಾರತ ಸರ್ಕಾರ ಏನು ಈಗ ತಗೊಂಡಂತ ತೀರ್ಮಾನ ಏನಿದೆ ಇದು ಬಹಳ ತಡವಾಗಿ ಆದ್ರೂ ಕೂಡ ಈ ನಿರ್ಧಾರಕ್ಕೆ ಬಂದದ್ದು ಬಹಳ ಒಳ್ಳೆ ಸಂದರ್ಭ ಅಂತ ಹೇಳಿ ನಾನು ಭಾರತ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತೊಂದಿಲ್ಲಿ 3 ಕೃಷಿ ಕಾಯ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇತ್ತು ಇದು ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಅನ್ಯಾಯ ಮಾಡುವಂತಹ ಒಂದು ಕಾಯ್ದೆಗಳಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ನಷ್ಟವನ್ನುಂಟು ಮಾಡುವಂತ ಕಾಯ್ದೆಗಳಲ್ಲ, ರೈತರಿಗೆ ಉಪಯೋಗವಾಗುವಂತ ಕಾಯ್ದೆಗಳು, ರೈತರ ಒಂದು ಆದಾಯವನ್ನ ದುಪ್ಪಟ್ಟು ಮಾಡುವಂತ ಕಾಯ್ದೆಗಳು ಅಂತ ಹೇಳ್ತಾ ಬರ್ತಾ ಇದ್ರು ಕೂಡ ಅದನ್ನ ರೈತರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಅದ್ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅಂತ ತಿಳಿಸುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಯ್ತು ಅಂತನೂ ಕೂಡ ಹೇಳ್ಬೋದಾ? ಖಂಡಿತ. ಯಾಕೆ ಅಂದ್ರೆ ಅದು ರೈತರಿಗೆ ಲಾಭ ತಂದುಕೊಡುವಂತ ಕಾರ್ಯಕ್ರಮ ಮೊದಲನೇದಾಗಿ ಅಲ್ಲ. ಅದು ರೈತರನ್ನೇ ಬುಡಮೇಲು ಮಾಡ್ತಕ್ಕಂತ ಇದು ಮರಣ ಶಾಸನ ಆಗ್ತಾ ಇತ್ತು. ಆ ಕಾರಣಕ್ಕೆ ರೈತರು ಅನಿವಾರ್ಯವಾಗಿ ತಮ್ಮ ಬದುಕಿನ ಹೋರಾಟವನ್ನ ಗಟ್ಟಿಗೊಳಿಸ್ಕೊ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಯ್ತು. ಹಾಗಾಗಿ ಸರ್ಕಾರ ಏನು ಭರವಸೆಯನ್ನ ತುಂಬುತ್ತಾ ಹೇಳಿದ್ರು ಅದು ಎಲ್ಲದೂ ಕೂಡ ಅದು ಸಮಂಜಸವಾಗಿರ್ಲಿಲ್ಲ. ಅದು ಸರ್ಕಾರಕ್ಕೂ ಗೊತ್ತಿತ್ತು. ಯಾಕೆಂದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿ ವಲಯವನ್ನ ತೆರವು ಮಾಡಿ ಕೊಡಬೇಕಾದ್ದು ಅವರಿಗೆ ಅನಿವಾರ್ಯತೆ ಇತ್ತು. ಆ ದಿಕ್ಕಲ್ಲೇ ಕಾನೂನನ್ನ ಜಾರಿಗೆ ತಂದಿದ್ದು. ಈಗ ಸರ್ಕಾರಕ್ಕೆ ಗೊತ್ತಾಗಿದೆ ನಾವು ಎಷ್ಟೇ ನಾವು ಪ್ರಯತ್ನ ಮಾಡಿದ್ರು ನಾವು ವಾಪಸ್ ಪಡೆಯದಲ್ಲೇ ಬೇರೆ ದಾರಿ ಇಲ್ಲ ಅಂತ ಹೇಳಿ ಆ ಕಾರಣಕ್ಕೆ ವಾಪಸ್ ಪಡೆಯೋ ದಿಕ್ಕಿನಲ್ಲಿ ಭಾರತ ಸರ್ಕಾರ ಮುಂದಾಗಿರೋದು ಬಹಳ ಒಳ್ಳೆಯ ಸೂಚನೆ. ಆಕ್ಚುಲಿ ನಿಮ್ಮನ್ನ ಈ ಹಿಂದೆನೂ ಕೂಡ 1-2 ಬಾರಿ ಮಾತನಾಡಿಸಿದ್ದೆ. ಈ ಒಂದು ಕೃಷಿ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಆಗ 1 ಬಾರಿ ಸ್ಪಷ್ಟವಾಗಿ ಹೇಳಿದ್ರಿ, ನೀವು ಯಾವುದೇ ಕಾಯ್ದೆಗಳನ್ನ ಜಾರಿ ಮಾಡಲಿ, ಓಕೆ, ವಿರೋಧ ಅಥವಾ ಪರ ಇದು ಸಹಜ, ಬಟ್ ಅಟ್ಲೀಸ್ಟ್ ರೈತರೊಂದಿಗೆ ಚರ್ಚೆ ಮಾಡಬೇಕಾಗಿತ್ತು, ರೈತ ಸಂಘಟನೆಗಳ ಜೊತೆ ಚರ್ಚೆ ಮಾಡಬೇಕಾಗಿತ್ತು, ಅವರ ಅಭಿಪ್ರಾಯವನ್ನ ತಗೊಳ್ಬೇಕಾಗಿತ್ತು, ಯಾವ ರೀತಿಯಾದಂಥ ಚೇಂಜಸ್ ಅನ್ನ ತರಬಹುದು, ಮಾರ್ಪಾಡನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಚರ್ಚೆ ಮಾಡದಿರುವಂತದ್ದೇ
ಬಹುದೊಡ್ಡ ಹಿನ್ನಡೆಗೆ ಕಾರಣ ಆಗಿದ್ದು ಅಂತ. ಹೌದು, ಯಾಕೆಂದ್ರೆ ನಮ್ದು ಡೆಮೋಕ್ರಸಿ ಕಂಟ್ರಿ ತಾನೆ, ಪ್ರಜಾಪ್ರಭುತ್ವ ದೇಶ ಆಗಿರೋ ಕಾರಣಕ್ಕೆ ಒಂದು ಕಾನೂನನ್ನ ಜಾರಿಗೊಳಿಸುವಾಗ ವರ್ಷದ ಮುಂಚೆ ಅದನ್ನ ಚರ್ಚೆಯ ವಿಷಯವಾಗಿ ದೇಶದ ಜನರ ಮುಂದೆ ಇಕ್ಕಬೇಕು. ಆ ಎಲ್ಲ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಆ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಮಾಡಿ ಆ ಕಾನೂನನ್ನ ಜಾರಿಗೊಳಿಸ್ತಕ್ಕಂಥದ್ದು ಅದು ಒಂದು ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಆಗ್ಬೇಕಾದಂತ ಒಂದು ಬೆಳವಣಿಗೆ. ಅದೇ ಎಲ್ಲದನ್ನ ಕಡೆಗಣಿಸ್ಬಿಟ್ಟು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ದೇಶದ ಜನರ ಮೇಲೆ ಏರೋದಿದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಅದು ಡೆಮೋಕ್ರೆಟಿಕ್ ಆಗಿ ನೋಡುವಾಗ ಅದು ನಮ್ಮ ಸ್ವಾತಂತ್ರ್ಯವನ್ನ ಹರಣ ಮಾಡ್ದಂಗೆ ಆ ದಿಕ್ಕಲ್ಲಿ ಅದು ಮಾಡಿದ್ದು ತಪ್ಪು. ಈಗ ತಗೊಂಡಂತ ತೀರ್ಮಾನ ಸೂಕ್ತವಾಗಿದೆ. ಕೆಲವು ಸಚಿವರುಗಳು ಮಾತನಾಡಿದ್ದನ್ನ ಗಮನಿಸಿದ್ದೆ. ಅದರಲ್ಲೂ ಬಿಜೆಪಿ ನಾಯಕರುಗಳು ಕೆಲವರು ಮಾತನಾಡ್ತಾ ಇದ್ರು, ಇದು ಕಾಂಗ್ರೆಸ್ ಪ್ರೇರಿತ ಹೋರಾಟ, ಬಿಜೆಪಿಯನ್ನ ವಿರೋಧ ಮಾಡುವಂತ ಪಕ್ಷಗಳು ಕೊಡ್ತಾ ಇರುವಂತ ಕುಮ್ಮಕ್ಕಿನಿಂದ ನಡೀತಾ ಇರುವಂತ ಹೋರಾಟ, ಇಲ್ಲಿ ಪೇಮೆಂಟ್ ಗಿರಾಕಿಗಳು ಮಾಡ್ತಾ ಇರುವಂತ ಹೋರಾಟ, ಅದರ ಜೊತೆಗೆ ನಿಜವಾದಂತ ರೈತರು ಹೊಲ ಗದ್ದೆಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಬ್ರೋಕರ್ಗಳು ಅಂತ ಯಾರಿದ್ದಾರೆ ಅವ್ರಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಕೆಲವು ರೈತ ಹೋರಾಟಗಾರರು ಮಾಡ್ತಾ ಇರುವಂತ ಹೋರಾಟ ಅಂತ ಹಾದಿ ತಪ್ಪಿಸುವಂತ ಕೆಲಸ, ಕುಗ್ಗಿಸುವಂತ ಕೆಲಸ ಕೂಡ ನಡೆದಿತ್ತಲ್ವಾ. ಈ ಎಲ್ಲೋ ಒಂದ್ ಕಡೆ ಈ ವಿಚಾರಗಳನ್ನ ಮೆಟ್ಟಿ ನಿಂತು ರೈತರು ಹೋರಾಟವನ್ನು ಮಾಡಿದ್ರು. ಯಾಕೆ ಅಂದ್ರೆ ನಮ್ಮನ್ನ ದುರ್ಬಲಗೊಳಿಸ್ಲಿಕ್ಕೆ ಅನೇಕ ತರದ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ. ಮತ್ತೆ ನಮಗೆ ಖಾಲಿಸ್ತಾನಿಗಳು ಅಂದ್ರು, ನಕ್ಸಲೇಟ್ಸ್ಗಳಂದ್ರು, ಉಗ್ರಗಾಮಿಗಳು ಅಂದ್ರು. ಇದೆಲ್ಲದೂ ಆಯಾಯ ಸಂದರ್ಭಕ್ಕೆ ಅವರು ಏನೇನು ಪದ ಬಳಕೆ ಮಾಡಿದರೋ ಅದು ಎಲ್ಲದೂ ಕೂಡ ನಮಗೆ ಜ್ಞಾಪಕ ಇದೆ. ಆ ನಡುವೆ ಈಗ ಏನು ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದ್ದರೋ, ಈ ತೀರ್ಮಾನದ ಜೊತೆಯಲ್ಲಿ ಈಗ ಅವರ ಟೀಕೆ ಟಿಪ್ಪಣಿಗಳು ಏನೇನ್ ಮಾಡಿದ್ರು ಅದು ಎಲ್ಲದೂ ಕೂಡ ಅಲ್ಲಿಗೆ ಇತಶ್ರೀ ಆದಂಗಾಯ್ತು. ಮುಂದೆ ಬರ್ತಕ್ಕಂತ ಸಂದರ್ಭದಲ್ಲಿ ಈ ಕಾಯ್ದೆಗೆ ವಾಪಸ್ ಪಡೆದ ಮೇಲೆ ಮತ್ತೆ ಇದಕ್ಕೆ ಟ್ವಿಸ್ಟ್ ಕೊಡುವಂತ ಸನ್ನಿವೇಶ ಏನಾದ್ರೂ ಇದೆಯಾ ಅಥವಾ ಇಲ್ಲಿಗೆ ಇದು ಮುಕ್ತಾಯ ಆಯ್ತಾ ಅನ್ನೋದ್ರ ಮೇಲೆ ನಾವು ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಕೃಷಿ ವಲಯದ ಜನರು ಏನಿದ್ದಾರೆ, ರೈತಾಪಿ ಜನ, ಇವರಿಗೆ ಒಂದು ಸರಿಯಾದಂತ ವೈಜ್ಞಾನಿಕ ಮತ್ತು ಅನೇಕ ರೀತಿಯ ಕೃಷಿ ಬೆಳವಣಿಗೆಯ ದಿಕ್ಕಿನಲ್ಲಿ ಅವರ ಆರ್ಥಿಕತೆಯ ದೃಷ್ಟಿಯಲ್ಲಿ ಒಂದು ನೀತಿಗಳು ಬೇಕಾಗ್ತದೆ. ಅದಕ್ಕೆ ಪೂರಕವಾದಂತ ನೀತಿಗಳನ್ನ ತರಲಿಕ್ಕೆ ಭಾರತ ಸರ್ಕಾರಕ್ಕೆ ಮತ್ತು ಸರ್ಕಾರಗಳಿಗೆ ನಾವು ಸಲಹೆಯನ್ನ ನೀಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸರ್ ಯಾವುದೇ ಒಂದು ಹೋರಾಟ ನಡೆಯುವಂತ ಸಂದರ್ಭದಲ್ಲಿ ಅದನ್ನ ಈಸಿಯಾಗಿ ಡೈವರ್ಟ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಆ ಹೋರಾಟವನ್ನ ಅಲ್ಲಿಗೆ ನಿಲ್ಲಿಸುವಂತ ಕೆಲಸವನ್ನ ಈಸಿಯಾಗಿ ಮಾಡ್ಲಾಗ್ತಾ ಇತ್ತು. ಆ ಸಂಘಟನೆಗಳಲ್ಲಿ ಒಡಕನ್ನ ಮೂಡಿಸಿ ಅವರವರಲ್ಲೇ ಜಗಳ ಬರ್ಸಿ ಅದಾದ್ಮೇಲೆ ಆ ಹೋರಾಟ ಅರ್ಧಕ್ಕೆ ಕೈ ಅಲ್ಲೇ ನಿಂತು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಬಟ್ ಈ ಒಂದು ಹೋರಾಟದಲ್ಲೂ ಕೂಡ ಅದೆಲ್ಲವೂ ಕೂಡ ಆಯ್ತು. ಬಟ್ ಆದ್ರೆ ರೈತರ ಒಗ್ಗಟ್ಟು ಮಾತ್ರ ಇಲ್ಲೆಲ್ಲೂ ಕೂಡ ಹೊಡಿಲಿಲ್ಲ. ಈ ಕಾಯ್ದೆಗಳನ್ನು ವಾಪಸ್ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಮಾಡಿದ್ದಂಥದ್ದು. ಇದು ಒಂದು ರೀತಿಯಾದಂಥ ಮೆಸೇಜ್ ಪಾಸ್ ಆಯಿತು ಅಂತ ಕಾಣಿಸುತ್ತೆ. ಏನೇ ಮಾಡಿದ್ರೂ ಕೂಡ ನಾವು ಈ ಒಂದು ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಸಸ್ಫುಲ್ ಆಗಲ್ಲ ಅಂತ ಕಾಣಿಸುತ್ತೆ. ರಾಂಗ್ ಮೆಸೇಜ್ ಕೂಡ ಹೋಗುತ್ತೆ. ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣ, ಉತ್ತರ ಪ್ರದೇಶದ ರೈತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದ ಇಲ್ಲಿ ದೊಡ್ಡ ಸವಾಲಾಗೋಗಿದ್ದು. ಹೌದು, ಯಾಕೆ ಅಂದ್ರೆ ಅಲ್ಲಿ ಬೆಳೀತಕ್ಕಂಥ ಪ್ರಮುಖವಾದ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ MSP ಇರ್ಬೋದು, ಅಲ್ಲಿ ಬರ್ತಕ್ಕಂಥ ಮಾರುಕಟ್ಟೆ ಕಾಯ್ದೆಗಳಿರ್ಬೋದು, ಆಮೇಲೆ ಅದಕ್ಕೆ ಬೇಕಾದಂಥ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗುವ ದಿಕ್ಕಿನಲ್ಲಿ ಕಾನೂನುಗಳು ಬಂದ ಕಾರಣಕ್ಕೆ ಇದನ್ನ ಸರಿಯಾಗಿ ಎದುರಿಸಬೇಕಾದಂಥ ಸನ್ನಿವೇಶ ಬಂದಿದ್ದು ಇಂಥ ದಿಟ್ಟ ಹೋರಾಟದ ಒಂದು ಅಂತಿಮ ಘಟ್ಟ ಮುಟ್ಟೋವರೆಗ ಈ ಹೋರಾಟ ನಿಲ್ಲಬಾರದು ಅಂತ ಹೇಳಿ ನಾವೆಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ತೀರ್ಮಾನ ತಗೊಂಡಿದ್ವಿ. 2020ರಲ್ಲಿ ಏನು ತೀರ್ಮಾನ ತಗೊಳ್ಳುವಾಗ ಸುಮಾರು 210 ಸಂಘಟನೆಗಳು ನಾವು ದೇಶಾದ್ಯಂತ ಒಟ್ಟುಗೂಡಿಸಿ ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ನಂತರದಲ್ಲಿ ಈಗ ಸುಮಾರು 2,500 ಸಂಖ್ಯೆಯ ಸಂಘಟನೆಗಳು ರೈತರ ವೇದಿಕೆಯಲ್ಲಿ ಸಂಯುಕ್ತ ಎಂಬ ಹೆಸರಿನಲ್ಲಿ
ಎಲ್ಲ ಒಟ್ಟಾಗಿ ಕೆಲಸ ಮಾಡುವಂಥ ದೃಢ ನಿರ್ಧಾರಕ್ಕೆ ದೇಶದ ರೈತರು ಬಂದಿದ್ವಿ. ಹಾಗಾಗಿ ಈ ಹೋರಾಟವನ್ನು ಎಷ್ಟೇ ಟೀಕೆ ಟಿಪ್ಪಣಿಗಳ ಮೂಲಕ ಏನು ಗೊಂದಲಕ್ಕೆ ಈಡು ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದ್ರು ಅದು ಎಲ್ಲವೂ ಕೂಡ ಗೌಣ ಆಯಿತು. ಹೋರಾಟ ಬಹಳ ಪರಿಣಾಮಕಾರಿಯಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತರೋ ದಿಕ್ಕಿನಲ್ಲಿ ಕೆಲಸ ಮಾಡ್ತು. ಓಕೆ, ಧನ್ಯವಾದ ಸರ್. ಇಷ್ಟೋ ತನಕ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದು ವಿಶ್ವ ಶೌಚಾಲಯ ದಿನ, ಹೀಗಾಗಿ ನ್ಯೂಸ್ 18 ಮಿಷನ್ ಪಾನಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸ್ವಚ್ಛತೆ ಮತ್ತು ನೀರು ನೈರ್ಮಲೀಕರಣದ ಬಗ್ಗೆ ಜನ ಆಂದೋಲನವನ್ನ ಹಮ್ಮಿಕೊಂಡಿದ್ದಾರೆ. अब उसमें क्या है कि जब मैं जहां जाता था, क्या हाल चाल आपका, ठीक है? तो उसमें लोग कहते थे कि आपको और कोई काम नहीं है क्या? अब ये है कि ऊपर ऊपर सब बातें चल रही है. कितना समय है आपके पास, बताइए हमको. आपसे तो आगे भी चर्चा करेंगे. ठीक है, आपसे तो पूरी तो बात ये डिटेल में आज आगे जो भी चर्चा आपने करेंगे. पानी और स्वच्छता की बात की है, तो स्वच्छता पहले है और पानी बाद में है. और स्वच्छता में शौचालय है वो नंबर 1 पर आता है. सब लोग कहते हैं VIP, हम कहते हैं VIIIIIP, क्योंकि सबसे जितने लोग यहाँ बैठे हैं ये पानी पीने के लिए, चाय पीने के लिए, नाश्ता करने के लिए रुक सकते हैं. लेकिन वो VIP आ जाए यदि तो कोई नहीं बैठेगा यहाँ पर. नहीं. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರನ್ನು ನಿಮಗೆ ತೋರಿಸ್ತಾ ಇದ್ದೀವಿ, 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ರೈತರಿಗೆ ನೆರವಾಗಲಿಕ್ಕೆ ಈ ಕಾಯ್ದೆಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಿದ್ರು. ಆದರೆ ಪಂಜಾಬ್, ಹರಿಯಾಣ ಭಾಗದ ರೈತರು ವಿರೋಧವನ್ನ ಮಾಡಿದ್ರು. ರೈತರ ಮನವಿಗಳಿಗೆ ಸ್ಪಂದಿಸಿ ಕಾಯ್ದೆಯನ್ನ ವಾಪಸ್ ಪಡೆದಿದ್ದಾರೆ ಅಂತ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ಇನ್ನೂ ಚರ್ಚೆ ಆಗಬೇಕು ಅನ್ನುವಂತ ಒತ್ತಡದಿಂದ ವಾಪಸ್ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲ, ಇಲ್ಲಿ ಮಳೆಯ ಪ್ರಶ್ನೆ ಇಲ್ಲ. ಈ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಜಾಗತೀಕರಣ, ಉದಾರೀಕರಣ ಪ್ರಾರಂಭ ಆಗಿದ್ದು 91-92 UPA ಸರ್ಕಾರದಲ್ಲಿ. ಅದರ ಅಂಗವಾಗಿ ಭಾಳಷ್ಟು ಹೊಸ ಕಾಯ್ದೆಗಳನ್ನು ತರಬೇಕು ಅಂತ ಮಾಡಿದ್ರು. ಮತ್ತು ಎರಡನೇದಾಗಿ WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಒಪ್ಪಂದವನ್ನು ನಮ್ಮ ದೇಶ UPA ಸರ್ಕಾರದಾಗಿದ್ದಾಗ ಮಾಡಿದ್ದು. ಅದರಲ್ಲಿ ಭಾಳಷ್ಟು ರಿಫಾರ್ಮ್ಸನ್ನು ಅಗ್ರಿಕಲ್ಚರಲ್ಲಿ ಮತ್ತು ಮಾರ್ಕೆಟಿಂಗ್ನಲ್ಲಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ತರಬೇಕು ಅನ್ನುವಂಥ ಒಪ್ಪಂದ ಕೂಡ ಅದರಲ್ಲಿ ಅಡಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇದೇನು ಕರಡು ಇದಿತ್ತು, ಇದು UPA ಸರ್ಕಾರದಲ್ಲಿತ್ತು. ಅದರಲ್ಲಿ ಎಲ್ಲ ಬದಲಾವಣೆಗಳನ್ನು ಮಾಡಿ ಎಲ್ಲ ರಾಜ್ಯಗಳ ಅಭಿಪ್ರಾಯವನ್ನು ಕೇಳಿ ನೇರವಾಗಿ ತಾವು ಬೆಳೆದಂಥ ಫಸಲನ್ನು, ಬೆಳೆಯನ್ನು ರೈತರಿಗೆ ಬೆಳೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿತ್ತು. ಆದರೆ ವಿಶೇಷವಾಗಿ ಪಂಜಾಬ್, ಹರಿಯಾಣ ಮತ್ತು ಕೆಲವು ಭಾಗದ ರೈತರು ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿ ಇರಲಿ ಅನ್ನುವಂಥ ಒಂದು ಒತ್ತಾಯ ಮಾಡಿ ಸುಮಾರು 1 ವರ್ಷ ಅದರಲ್ಲಿದ್ದರು. ಅದಕ್ಕೆ ಈಗ ಇವತ್ತು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಾನು ಈ ಕಾನೂನನ್ನು ರೈತರ ಪರವಾಗಿ ಮಾತನಾಡಿ ಅವ್ರು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದೆ, ಆದರೆ ಅವರು ಅದಕ್ಕೆ ಕನ್ವಿನ್ಸ್ ಆಗಿಲ್ಲ. ಹೀಗಾಗಿ ಈ 3 ಕಾಯ್ದೆಯನ್ನು ನಾವು ವಿಡ್ರಾ ಮಾಡ್ತಾಯಿದ್ದೇವೆ. ಇದೇ ಸಂಸತ್ ಸದನದ ಸಂದರ್ಭದಲ್ಲಿ ಅದನ್ನು ನಾವು ವಿಡ್ರಾ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ಸ್ಪಂದನಾಶೀಲ ಸರ್ಕಾರ ಇದೆ. ರೈತರ
ಒಂದು ಒತ್ತಾಯಕ್ಕೆ ಇವತ್ತು ನಾವು ಸ್ಪಂದನೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ವಿ. ಸರ್, ಪಂಚರಾಜ್ಯ ಚುನಾವಣೆ ಇರೋದ್ರಿಂದ ಪಕ್ಷಕ್ಕೆ ಹಿನ್ನಡೆ ಆಗದಂತೆ ಸರ್? ಇಲ್ಲ डिसीजन तो संयुक्त मोर्चा का होगा। हमारा मंच भी वही है, हमारे पंच भी वही है। वो सारी निर्णय उन्हीं के द्वारा होगा। आदरणीय राकेश टिकैत जी आज महाराष्ट्र में पालघर पे एक मीटिंग है वहां बड़ी, वहां मीटिंग करने के बाद में यहाँ पर आएंगे, एक मीटिंग होगी, आगे के क्या निर्णय होंगे, मुकदमा जो आंदोलन के दौरान मुकदमे दर्ज हो गए थे उनको सरकार कैसे वापस कराएगी, और जो आगे एमएसपी पर कानून बनाना और बहुत से ऐसे कानून हैं जो किसान के खिलाफ हैं उनको रोक लगाएगी, क्या क्या प्रक्रिया होंगी, इन सब पर विचार करने के बाद ही जो संयुक्त मोर्चा का जो भी निर्णय होगा, आदरणीय टिकैत साहब का जो निर्णय होगा, उसके बाद ही आगे कोई कार्रवाई होगी। ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೈತ ನಾಯಕರಾಗಿರುವಂತ ಬಡಗಲ್ಪುರ ನಾಗೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿರಂತರವಾಗಿ ಹೋರಾಟ ಮಾಡಿದ್ರಿ, ಸಾಕಷ್ಟು ಪ್ರತಿಭಟನೆಗಳನ್ನ ವಿಧಾನಸೌಧ ಮುತ್ತಿಗೆ ಎಲ್ಲವನ್ನೂ ಕೂಡ ಮಾಡಿದ್ರಿ, ದೇಶದಾದ್ಯಂತ ಹೋರಾಟವನ್ನು ಮಾಡಲಾಗಿತ್ತು. ರೈತರು ಪ್ರತಿ ಬಾರಿಗೂ ಕೂಡ ಒತ್ತಡವನ್ನ ಹಾಕ್ತಾ ರೈತರ ಕಿಚ್ಚು ಏನು ಅಂತನೂ ಕೂಡ ತೋರಿಸ್ಕೊಟ್ಟಿದ್ರು. ಸೊ ಫೈನಲಿ ಈಗ ಕೇಂದ್ರ ಸರ್ಕಾರ ಮಣಿದಿದೆ ಸರ್. ಈಗ ಯಾವತ್ತೂ ಕೂಡ ಈ ನೆಲದಲ್ಲಿ ಹೋರಾಟಗಳಿಗೆ ಜಯ ಸಿಗುತ್ತೆ ಅನ್ನೋದು ಮತ್ತೊಮ್ಮೆ ಈ ಇತಿಹಾಸದಲ್ಲಿ ದಾಖಲಾಗುವಂತದ್ದು. ಇದು ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಬಂಡಾಟ ಆಗ್ಲಿ ಮೊಂಡಾಟ ಆಗ್ಲಿ ಯಾವ ವಾಮ ಮಾರ್ಗಗಳ ಮುಖಾಂತರ ಚಳವಳಿ ದಮನ ಮಾಡಕ್ ಹೋಯ್ತು, ದಮನಕ್ಕೆ ಯಾರು ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ರೈತರು. ಇವತ್ತು 541 ಸಂಘಟನೆಗಳು ಎಲ್ಲ ವೈರುಧ್ಯಗಳ ನಡುವೆಯೂ ಒಗ್ಗಟ್ಟಾಗಿ ಚಳಿ ಮಳೆ ಗಾಳಿ ಎಂದನೆ 1 ವರ್ಷಗಳ ಕಾಲ ಚಳವಳಿಯನ್ನು ಮುಂದುವರ್ಸ್ಕೊ ಬಂದಿದ್ದೀವಿ. ಆದ್ರೆ 679 ಜನ ಇದರಲ್ಲಿ ಹುತಾತ್ಮರು ಕೂಡ ಆಗಿದ್ದಾರೆ ಚಳವಳಿಯಲ್ಲಿ. ಒಂದು ಇಡೀ ಪ್ರಪಂಚದಲ್ಲೂ ಕೂಡ ನಾನಾ ದೇಶಗಳ ನಾಗರಿಕರು ನಮಗೆ ಸಪೋರ್ಟ್ ಮಾಡಿದ್ರು, ಮತ್ತು ಹೊರ ದೇಶದಲ್ಲಿರುವಂತ ಭಾರತೀಯರು ಕೂಡ ನಮ್ಮ ಪರ ನಿಂತಿದ್ರು. ಮತ್ತು ಒಟ್ಟು ಚಳುವಳಿಗೆ ಇವತ್ತು ಒಂದು ದೊಡ್ಡ ಜಯ ಸಿಕ್ಕಿದೆ. ಆದ್ರೆ ಒಂದು ಅನುಮಾನನೂ ಕೂಡ ಇದೆ. ಯಾಕಂದ್ರೆ ಸದ್ಯದಲ್ಲಿ ಈಗ ಹಲವು ರಾಜ್ಯಗಳಲ್ಲಿ ಚುನಾವಣೆ ಬರುತ್ತೆ, ಬಿಜೆಪಿಗೆ ಸೋಲಾಗ್ಬೋದು ಅಂತ ಭಯ ಇದೆ. ಇದು ರಾಜಕೀಯ ಕಾರಣಕ್ಕೂ ಕೂಡ ವಾಪಸ್ ತಗೊಳ್ದಿರುವಂತ ನಮಗೆ ಅನುಮಾನಗಳಿವೆ. ಅದು ರಾಜಕೀಯ ಕಾರಣ ತಗೊಳ್ಳಿ ಯಾವುದೇ ಕಾರಣಕ್ಕಾಗಲಿ ಚಳುವಳಿಗೆ ಒಂದು ದೊಡ್ಡವಾದಂತ ಯಶಸ್ಸು ಸಿಕ್ಕಿದೆ ಅನ್ನೋದು ಸಾಬೀತಾಗಿದೆ ಸರ್. ಒಂದು. ಎರಡನೇದು, ನಾವು ಇದರಿಂದ ಪೂರ್ತಿ ತೃಪ್ತಿ ಆಗಿಲ್ಲ. ಕಾರಣ ಯಾಕೆಂದ್ರೆ ನಾವು MSP ಅನ್ನ ಕಾನೂನಾತ್ಮಕ ತರಬೇಕು ಅನ್ನೋದು ನಮ್ಮ ಡಿಮಾಂಡ್ ಕೂಡ ಇದರಲ್ಲಿತ್ತು. ಅದ್ರ ಬಗ್ಗೆ ಪ್ರಧಾನಮಂತ್ರಿ ಇವತ್ತು ಏನು ಹೇಳಿಲ್ಲ. ಮತ್ತೊಂದು, ಎಲೆಕ್ಟ್ರಿಸಿಟಿ ಪ್ರೈವೇಟೈಸೇಷನ್ ಮಾಡುವಂತ ಒಂದು ಡ್ರಾಫ್ಟಿಂಗ್ ಬಿಲ್ ಇದೆ, ಅದನ್ನ ಮಂಡನೆ ಮಾಡಿಲ್ಲ, ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದು, ಅದ್ರೂ ಕೂಡ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅವು ಕೂಡ ರೈತರಿಗೆ ಮಾರಕವಾದಂತ ಬಿಲ್ಗಳು. ಮತ್ತೆ MSP ನಮ್ಗೆ ಗ್ಯಾರಂಟಿ ಬೇಕೇ ಬೇಕು ಸ್ವಾಮಿನಾಥನ್ ವರದಿ ಪ್ರಕಾರ, ಕನಿಷ್ಠ C2 + 50%. ಅದ್ರ ಮುಂದೆ ನಮ್ಮ ಹೋರಾಟ ಮುಂದುವರಿತಿದೆ. ಈಗ ಸದ್ಯಕ್ಕೆ ದೇಶ ಒಂದಾಗಿತ್ತು. ದೇಶಕ್ಕೆ ಅಪಾಯ ಬಂದಾಗ ದೇಶದ ಜನ ಧರ್ಮ, ಭಾಷೆ, ಜಾತಿ, ಗಡಿ ಎಲ್ಲನೂ ಮೀರಿ ಒಂದಾಗಿತ್ತು. ಬರೀ ರೈತರಲ್ಲ, ರೈತರು, ದಲಿತರು, ಕಾರ್ಮಿಕರು, ಈ ತರ ಎಲ್ಲಾ ಜನಮುಖಿಯಾಗಿ ಆಲೋಚನೆ ಮಾಡುತ್ತೆ. ಸಾಕಷ್ಟು ಬಾರಿ ಹಾದಿ ತಪ್ಪಿಸುವಂತ ಕೆಲಸನೂ ಕೂಡ ಆಗ್ತಾ ಇತ್ತು. ಕಾಂಗ್ರೆಸ್ನ ಹೋರಾಟದ ಕುಮ್ಮಕ್ಕಿದು, ಅದರ ಜೊತೆಗೆ ಖಲಿಸ್ತಾನಿಗಳು ಹೋರಾಟ ಮಾಡ್ತಾ ಇರುವಂತವ್ರು ರೈತರಲ್ಲ, ಈ ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು. ಕುಗ್ಗಿಸುವಂತ ಪ್ರಯತ್ನನೂ ಕೂಡ ಆಯ್ತು. ನಿನ್ನೆ ಕೂಡ ಈ ಬಿಲ್ಲುಗಳು ನಮ್ಮ ರೈತರ ಪರವಾಗಿದ್ದಾವೆ. ಇದು ರಾಜಕೀಯ ಪ್ರೇರಿತ ಬೇರೆ ಅಂತ ಎಲ್ಲ ಬಿಜೆಪಿ ವಕ್ತಾರರು ಕರ್ನಾಟಕದಲ್ಲಿ ಮಾಡಿರುವಂತ ಡಿವಿಷನ್ ಸಭೆಗಳು ನೋಡಿದೀವಿ ನಾವು. ಈಗ ಅವರೇ ಉತ್ತರ ಹೇಳ್ಬೇಕು, ನರೇಂದ್ರ ಮೋದಿ ಅವ್ರು ಯಾಕೆ ತಗೊಂಡ್ರು ಮತ್ತೆ ಒಳ್ಳೇದಾಗಿದ್ರೆ. ಜನನ ದಿಕ್ ತಪ್ಸಕ್ಕೆ, ಕನ್ಫ್ಯೂಸ್ ಮಾಡಕ್ಕೆ ಬಹಳ ಪ್ರಯತ್ನ ಪಟ್ರು, ನಾವು ಕನ್ಫ್ಯೂಸ್ ಆಗ್ಲಿಲ್ಲ. ಈ ಸರ್ಕಾರಿ ಉದ್ದೇಶ ಏನಿತ್ತು ಅದ ಬಟ್ಟಂ ಬಯಲ್ ನಾವು ಮಾಡಿದ್ದು. ನಾವು ಬಹಳ ಸಕಾರಣಗಳು ರೈತರಿಗೆ ಹೆಂಗ್ ಮಾರಕವಾಗುತ್ತೆ, ಇದು ದೇಶಕ್ಕೆ ಹೆಂಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರನ ಸಾಬೀತು ಮಾಡಿದ್ದು ನಾವು. ಇದು ಒಂದು ದೊಡ್ಡ ಹೋರಾಟಕ್ಕೆ ಮಣಿಲೇಬೇಕಾಗಿತ್ತು. ಆದ್ರೆ MSP ಗ್ಯಾರಂಟಿ ಕೊಡ್ಲೇಬೇಕು. ಮತ್ತೆ ಈ ಬಿಲ್ ಪ್ರೈವೇಟೈಸೇಷನ್ ಎಲೆಕ್ಟ್ರಿಸಿಟಿ ಬಿಲ್ ತೆಗಿಬೇಕು. ಮತ್ತೆ ಇದು ಹಿಂಗೆ ತಗೊಳ್ಬಿಟ್ಟು ಐ ವಾಷಿಂಗ್ ಹಾಕಿ ನಾವು ಬಿಡೋದಿಲ್ಲ. ಚುನಾವಣೆ ನಂತರ ಈ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಎಚ್ಚರಿಕೆಯಿಂದ ಇರ್ತೀವಿ ನಾವು. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಈ ಬಿಲ್ಲು ಇನ್ಯಾವುದೇ ರೂಪದಲ್ಲೂ ಕೂಡ ಬರಕ್ಕೆ ಬಿಡಬಾರ್ದಂತ ಎಚ್ಚರಿಕೆಯನ್ನು ನಾವು ವಹಿಸ್ತೀವಿ. ಸದ್ಯಕ್ಕೆ ನವೆಂಬರ್ 26 ದೊಡ್ಡ ನ್ಯಾಷನಲ್ ಹೈವೇ ಬಂದ್ ಮಾಡ್ಬೇಕು ಅಂದಿದ್ದ ಕರ್ನಾಟಕದಲ್ಲಿ. ಸದ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಮೀಟಿಂಗ್ ಸೇರ್ತೀವಿ ಮತ್ತು ಡೆಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿ ಮುಂದಿನ ನಿರ್ಧಾರಗಳು ಏನು ಅನ್ನೋದನ್ನ ಪ್ರಕಟಿಸ್ತೀವಿ. ಈ ರೀತಿಯಾದಂತ ಕಾಯ್ದೆಗಳನ್ನ ತರುವಂತ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಾದಾಗ ಆ ಒಂದು ವಲಯದ ಜನರ ಜೊತೆ, ಸಂಘಟನೆಗಳ ಜೊತೆ ಚರ್ಚೆಯನ್ನ ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನ ನೀವೆಲ್ಲ ಈ ಹಿಂದೆಂದನೂ ಕೂಡ ಮಾತನಾಡ್ಕೊಂಡ್ ಬರ್ತಾ ಇದ್ರಿ. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಎಡವಿದ್ದೆಲ್ಲಿ ಅಂತ ಅನ್ಸತ್ ನಿಮ್ಗೆ? ನೋಡಿ, ಕೊರೋನಾ ಟೈಮಲ್ಲಿ ನೀವೆಲ್ಲ ಮಾಸ್ಕ್ ಹಾಕೊಳ್ಳಿ,
ಬೀದಿಗೆ ಬರಬೇಡಿ, ಪ್ರಾಣ ಉಳಿಸ್ಕೊಳ್ಳಿ ಅಂತ ಲಾಕ್ಡೌನ್ ಟೈಮಲ್ಲಿ ಕದ್ದು ಮುಚ್ಚಿ ಸುಗ್ರೀವಾಜ್ಞೆ ಮೂಲಕ ತಂದಿದ್ದೇ ಇದು ಅನುಮಾನಕ್ಕೆ ತಂದಿರೋದು ಸರ್. ಯಾವುದೋ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಮುಖ್ಯವಾಗಿ ಯಾವ ಸಮುದಾಯದ ಪರ ಕಾನೂನು ತರ್ತೀವಿತ್ತು ಆ ಸಮುದಾಯದ ಪರ ಸಮುದಾಯದ ಜೊತೆ ಚರ್ಚೆ ಆಗ್ಬೇಕಾಯ್ತು, ಕೃಷಿ ತಜ್ಞರ ಜೊತೆ ಚರ್ಚೆ ಆಗ್ಬೇಕು. ಮೊದಲನೇದಾಗಿ ಯಾವ್ದು ಚರ್ಚೆ ಮಾಡಿಲ್ಲ. ಎಲ್ಲಕ್ಕಿಂತ ಪಾರ್ಲಿಮೆಂಟ್ ಅನ್ನು ಚರ್ಚೆ ಇಲ್ಲದೆ ಸುಗ್ರೀವಾಜ್ಞೆ ಮೂಲಕ ತಂದಿರದೆ ಇದು ಯಾರ್ದೋ ಹಿತಾಸಕ್ತಿಗೋಸ್ಕರ ನಮ್ಮನ್ನ ಮೋಸ ಮಾಡ್ತಿದ್ರೆ, ನಮ್ಗೆ ತೊಂದರೆ ಆಗುವಂತ ಕಾನೂನು ರೂಪಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗಿರುವಂತದ್ದು ಒಂದು. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಈಗ ನಾವು ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಯಾವ ತರ ವಾಮ ಮಾರ್ಗಗಳ ಮೂಲಕ ಅದನ್ನ ಪಾಸ್ ಮಾಡ್ಕೊಂಡ್ರು ಅನ್ನೋದು ಕೂಡ ಪ್ರಪಂಚಕ್ಕೆ ಜಗತ್ ಜಾಹೀರಾಗಿರುವಂತದ್ದು. ಒಟ್ಟಾರೆ ಇದು ಫ್ರೀ ಕಮಿಟ್ಮೆಂಟ್, ಕಾರ್ಪೊರೇಟ್ ಶಕ್ತಿಗಳ ಫ್ರೀ ಕಮಿಟ್ಮೆಂಟ್ ಅಂತಾನೆ ಈ ಸರ್ಕಾರ ಈ ಕಾನೂನುಗಳು ತಂದಿದ್ದು. ನೋಡೋಣ ಸರ್, ನೋಡೋಣ. ಈಗ ನೆಕ್ಸ್ಟ್ ಏನೇನೆಲ್ಲ ಸ್ಟೆಪ್ಗಳು ಈಗ ನೀವು ಕೆಲವೊಂದು ಹೇಳ್ತಾ ಇದ್ರಿ, ಅದು ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ರೈತ ಕಾಯ್ದೆಗಳನ್ನು ವಾಪಸ್ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ಕೂಡ ಹೋರಾಟದಲ್ಲಿ ಜಾಯ್ನ್ ಆಗಿದ್ರಿ, ನೀವು ಕೂಡ ಕೈ ಜೋಡಿಸಿದ್ರಿ ರೈತರ ಹೋರಾಟಕ್ಕೆ. ಸೊ ಫೈನಲಿ ಕೇಂದ್ರ ಸರ್ಕಾರ ಮಣಿದಿದೆ, ಏನ್ ಹೇಳಿಕ್ ಬಯಸ್ತೀರಾ? ನೋಡಿ, ಇದು ರೈತರಿಗೆ ಸಿಕ್ಕಂತ ಒಂದು ಜಯ, ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ಒಂದು ಜಯ. ಸತ್ಯಮೇವ ಜಯತೆ ಅಂತ ಹೇಳ್ತೀವಲ್ಲ, ರೈತರು ಸುಮಾರು 1 ವರ್ಷದಿಂದ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ದುರಂಕಾರಿ ಕೇಂದ್ರ ಸರ್ಕಾರ ಕೆಲವು ಉದ್ಯೋಗಪತಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಏನು ಕರಾಳವಾದಂತ ಕೃಷಿ ಕಾಯ್ದೆ ತಂದಿದ್ರು. ದೇಶದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಜನ ರೈತರು ಹೋರಾಟ ಮಾಡಿದ್ರು. ಇವ್ರು ಯಾವುದೇ ರೀತಿಯಲ್ಲಿ ಇವ್ರು ಏನು ನಾವು ಮಾಡೇ ಮಾಡ್ತೀವಿ ಅನ್ನುವಂತ ಒಂದು ಅವ್ರು ಹೇಳಿದ್ರು. ಆದರೆ ಇವತ್ತು ನೋಡಿ, ಚುನಾವಣೆ ಬಂದಿದೆ. ಆ ಚುನಾವಣೆಗೆ ರೈತರಿಗೆ ಇವತ್ತು ಹೆದರಿ ಚುನಾವಣೆಯಲ್ಲಿ ಸೋಲಾಗ್ತದೆ ಅನ್ನುವಂತ ಒಂದು ಭೀತಿಯಿಂದ ಇವತ್ತು ಈ ಕಾಯ್ದೆ ಅವರು ಏನು ವಾಪಸ್ ತೆಗೆದುಕೊಂಡಿದ್ದಾರೆ. ಇದು ನಿಜವಾಗಿಯೂ ನಮ್ಮ ರೈತರು ಏನು ಹೋರಾಟ ಮಾಡಿದ್ದಾರೆ ಅವರಿಗೆ ಸಂದಂತ ಒಂದು ಜಯ. ಇದಕ್ಕೆ ಈ ಒಂದು 10 ತಿಂಗಳು 11 ತಿಂಗಳಲ್ಲಿ ಏನು ಯಾವ ರೀತಿಯಲ್ಲಿ ಇವರ ಹೋರಾಟದಲ್ಲಿ ನೂರಾರು ಜನ ರೈತರು ಮೃತಪಟ್ಟಿದ್ದಾರೆ, ಅವರು ಇವತ್ತು ಹುತಾತ್ಮರಾಗಿದ್ದಾರೆ. ಅನೇಕ ಜನ ತಮ್ಮ ಮನೆ ಕಳ್ಕೊಂಡಿದ್ದಾರೆ, ಆರೋಗ್ಯ ಕಳ್ಕೊಂಡಿದ್ದಾರೆ. ಇವರೆಲ್ಲ ಏನು ಅವರಿಗೆ ನಾನು ಇವತ್ತು ಶ್ರದ್ಧಾಂಜಲಿ ಅರ್ಪಣೆ ಆಕ್ಚುಲಿ ಸರ್, ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಹೋರಾಟ ಆಗಿ ತುಂಬಾ ರೇರ್ ನಾವು ನೋಡಿರುವಂತದ್ದು. ನೋಡಿ, ಸ್ವಾತಂತ್ರ್ಯ ನಂತರ ಇಂಥ ಹೋರಾಟ ನಡೆದಿದ್ದು ಇದು ಪ್ರಪ್ರಥಮ ಬಾರಿ. ಎಸ್, ಹೌದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾತ್ರ ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಅವಾಗ್ಲೂ ಇಷ್ಟು ಹೋರಾಟ ನಡೆದಿದೆಯಾ ಇಲ್ಲ ಗೊತ್ತಿಲ್ಲ. ಆದ್ರೆ ನಿರಂತರವಾಗಿ ಒಂದು ದಿವಸನೂ ಬಿಡದೆ ಇವತ್ತು ರಸ್ತೆ ಮೇಲೆ ಗಾಳಿ ಬರ್ಲಿ, ಚಳಿ ಇರಲಿ, ಇವತ್ತೇನು ಬಿರುಗಾಳಿ ಬರ್ಲಿ, ಬಿಸಿಲಿರ್ಲಿ, ರಾತ್ರಿ ಹಗಲ ಅನ್ನದೇ ಹಾದಿಯಲ್ಲಿ ಬೀದಿಯಲ್ಲಿ ಜನ, ರೈತರು, ಪರಿವಾರದವರು, ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಸೇರಿಕೊಂಡು ಏನಿವತ್ತು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಹೋರಾಟ ಹತ್ತಿಕ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು. ಹೋರಾಟ ಹತ್ಲಿಕ್ಕೆ ಒಬ್ಬ ಕೇಂದ್ರ ಗೃಹ ಮಂತ್ರಿಯ ಮಗನನ್ನು ಬಿಟ್ಟು ಅವ್ರಿಗೆ ಎದುರಿಸ್ಬೇಕು ಅಂತ ಹೇಳಿ ಲಖೀಂಪುರ್ ಖೇರಿಯಲ್ಲಿ ಆ ವಾಹನವನ್ನು ಹತ್ತಿಸಿ ಅವ್ರಿಗೆ ಕೊಲೆ ಮಾಡಿದ್ರು. ಹಾಡಾಗ್ಲೇ ಕೊಲೆ ಆಯ್ತು. ಏನ್ ಸರ್ಕಾರ ಇವತ್ತು ನೋಡಿ. ಅಲ್ಲ, ಕಾಂಗ್ರೆಸ್ ಮೇಲೂ ಆರೋಪ ಇತ್ತಲ್ಲ, ಕಾಂಗ್ರೆಸ್ ಕುಮ್ಮಕ್ ಕೊಟ್ಬಿಟ್ಟು ಪ್ರತಿಭಟನೆ ಮಾಡಿಸ್ತಾ ಇದಾರೆ ನೋಡಿ. ಕಾಂಗ್ರೆಸ್ ಈಗಾಗ್ಲೇ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಜನವರಿಯಲ್ಲಿ ಹೇಳಿದ್ದಾರೆ, ಇವತ್ತು ಈ ಹೋರಾಟ, ಈ ಕೇಂದ್ರ ಸರ್ಕಾರ ಇದು ಯಾವತ್ತಿಗಾದ್ರೂ ವಾಪಸ್ ಪಡಿಲೇಬೇಕಾಗ್ತದೆ, ಮಾರ್ಕ್ ಮೈ ವರ್ಡ್ಸ್ ಅಂತ ಹೇಳಿದ್ರು ಅವರು. ನೀವು ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಆರೋಗನ್ಸ್ ಬಿಟ್ಬಿಡಿ. ಇವತ್ತು ನೀವು ಇದು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಕುಮ್ಮಕ್ಕೆಲ್ ಪ್ರಶ್ನೆ ಬರುತ್ತೆ. ಜನಾಂದೋಲನ ಆಗಿ ಪರಿವರ್ತನೆಗೊಂಡಿತ್ತು. ಇವತ್ತು ಇವ್ರೇನ್ ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾ ಇದ್ರು. ಏನ್ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ವಾಮ ಮಾರ್ಗದಿಂದ ಈ ಕಾಯ್ದೆಯನ್ನು, ಮಸೂದೆಯನ್ನು ಪಾಸ್ ಮಾಡ್ಕೊಂಡಿದ್ರು. ಇವತ್ತು ಎಲ್ಲಾ ಕಾನೂನುಗಳನ್ನು ಗಾಳಿಗೆ ತೂರು ಬಿಟ್ಟಿದ್ರು. ಇವತ್ತು ಅವರಿಗೆ ತಕ್ಕ ಶಾಸ್ತಿ ಆಗಿದೆ, ತಕ್ಕ ಪಾಠ ಆಗಿದೆ. ಈಗಲಾದ್ರೂ ಅವ್ರು ಕಣ್ ತೆರೆದಿದ್ದಾರೆ. ಜನರಿಗೆ ಹೆದರಿ ಮುಂದಾದ್ರೂ ಒಳ್ಳೆ ಆಡಳಿತ ಕೊಡ್ಲಿ. ಬೆಲೆ ಏರಿಕೆ ಇದೆ, ನಿರುದ್ಯೋಗ ಇದೆ, ರೈತರ ಇನ್ನೂ ಅನೇಕ ಸಮಸ್ಯೆಗಳಿದಾವೆ. ಇವತ್ತು ಜನ ಅವರಿಗೆ ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಜನ ಇವತ್ತು ದಂಗೆ ಹೇಳುವ ಮೊದಲು, ಸಿಡಿದೇಳುವ ಮೊದಲು ಇವತ್ತು ಅವೆಲ್ಲವನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಆ ರೈತರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ರೈತ ಹೋರಾಟಕ್ಕೆ ಹೆಜ್ಜೆ ಆಗಿದ್ದು ಬಹಳ ಖುಷಿ ತಂದಿದೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.
ವೆಲ್ಕಮ್ ಬ್ಯಾಕ್. ಕೆಲವೇ ಹೊತ್ತಿನ ಮುಂಚೆ ಮಾನ್ಯ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿದ್ರು 3 ಕೃಷಿ ಕಾಯ್ದೆಗಳನ್ನು ನಾವು ಹಿಂಪಡಿಯುವಂಥ ಮನಸ್ಸು ಮಾಡಿದ್ದೀವಿ, ಹಿಂಪಡಿತಾ ಇದ್ದೀವಿ ಅಂತ. ಈಗಾಗಲೇ ರಾಜ್ಯಾದ್ಯಂತ ಅದಕ್ಕೆ ಪ್ರತಿಕ್ರಿಯೆ ದೇಶದಾದ್ಯಂತ ವ್ಯಕ್ತ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿವಾದಿತ 3 ಕೃಷಿ ಕಾಯ್ದೆಗಳೇನಿತ್ತು ಅದರ ವಿರುದ್ಧ ಕಳೆದ 15 ತಿಂಗಳಿಂದ ರೈತ ಸಮೂಹ ಹೋರಾಟ ಮಾಡ್ತಾ ಇತ್ತು. ಯಾವುದೇ ಒಣ ಪ್ರತಿಷ್ಠೆಗೆ ಒಳಗಾಗದೇನೆ ಅದನ್ನು ವಾಪಸ್ ತಗೊಂಡು ಪಾರ್ಲಿಮೆಂಟಲ್ಲಿ ಘೋಷಣೆ ಮಾಡ್ತೇನೆ ಅನ್ನೋ ಮಾತನ್ನು ಪ್ರಧಾನಿಯವರು ಹೇಳಿರೋದ್ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾನು ಈ ದೇಶದ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೋರಾಟ ನಡೀತು, ಉಪವಾಸ ಮಾಡಿದ್ರು, ಅಫ್ಕೋರ್ಸ್ ಜೀವ ಹೋಯಿತು, ದೊಡ್ಡ ಮಟ್ಟಿನ ಮಾತುಕತೆ ಕೂತ್ಕೊಂಡ್ರು, ಅದೂ ಆಗಲಿಲ್ಲ. ಕನ್ವಿನ್ಸ್ ಮಾಡೋದಕ್ಕೆ ವರ್ಷಾನುಗಟ್ಟಲೆ ಟ್ರೈ ಆಯಿತು, ಅಂದರೆ 1 ವರ್ಷಕ್ಕೂ ಹೆಚ್ಚು ಕಾಲ ಟ್ರೈ ಮಾಡಿದ್ರು, ಅದು ಎಲ್ಲೋ ಒಂದು ಕಡೆ ಒಂದು ಹಂತಕ್ಕೆ ಬರಲೇ ಇಲ್ಲ. ಸಮಸ್ಯೆ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ನ ಒಂದು ತಂಡ ಕೂಡ ರಚನೆ ಆಯಿತು, ಅದು ಕೂಡ ಕೆಲಸ ಆಗಲಿಲ್ಲ. ಎಷ್ಟೋ ಸುತ್ತಿನ ಮಾತುಕತೆಗಳು ಕೂಡ ಯಾವುದೇ ಹಂತದಲ್ಲೂ ಕೂಡ ಫಲಪ್ರದವಾಗಲಿಲ್ಲ. ಫೈನಲಿ ಅವರು ಹೋರಾಟಕ್ಕೆ ಇಳಿದ್ರು, ದೇಶದಾದ್ಯಂತ ಬಂದ್ಗೆ ಕರೆ ಕೊಟ್ಟರು, ಎಲ್ಲವೂ ನಡೀತು. ಕೊನೆಗೆ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2021 ನವೆಂಬರ್ 19ನೇ ತಾರೀಕು ಕೆಲವೇ ಹೊತ್ತಿನ ಮುಂಚೆ 3 ಹೊಸ ಕೃಷಿ ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಗೆ ಈ ಹೋರಾಟಕ್ಕೆ ಇದೀಗ ಬ್ರೇಕ್. ಈ ಹೋರಾಟದಿಂದ ಮುಕ್ತಿ. ಅವರೆಲ್ಲರೂ ಕೂಡ ಜಿಲೇಬಿ ತಿಂದು ಅಲ್ಲಿಂದ ಹೊರಡುವಂಥ ಕೆಲಸ ಮಾಡ್ತಿದ್ದಾರೆ. ಪಂಜಾಬ್, ಹರಿಯಾಣ ಆ ಭಾಗದಲ್ಲೆಲ್ಲ ಬಹು ದೊಡ್ಡ ಹೋರಾಟಗಳೇ ನಡೆದು ಹೋಯಿತು. ರೈತ ಬೆಲೆ ಖಾತರಿ ಮತ್ತು ಕೃಷಿ ಜಮೀನು ಸೇವೆಗಳ ಒಪ್ಪಂದ ಕಾಯ್ದೆ, ಇನ್ನು ದೇಶದಾದ್ಯಂತ ಎಲ್ಲರೂ ಕೂಡ APMCಲಿ ಮಾರಾಟ ಮಾಡ್ತಿದ್ರು, ಅದನ್ನು ಹೊರತುಪಡಿಸಿ ಹೊರಗಡೆ ಕೂಡ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅದು ರೈತರ ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆ 2020 ಜಾರಿಗೆ ತರುವಂಥ ಗಮನ ಹರಿಸಿದ್ರು. ಅದಕ್ಕೂ ಕೂಡ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗಿತ್ತು. ಮತ್ತು ಫೈನಲಿ 3 ಕಾಯ್ದೆಗಳು ಕೂಡ ಇದೀಗ ವಾಪಸ್ ಪಡೆದಿದೆ. ಅದು ಅಗತ್ಯ ವಸ್ತುಗಳ ಕಾಯ್ದೆ, ಅದು 1955ಕ್ಕೆ ತಂದಿರುವಂಥ ತಿದ್ದುಪಡಿ ಕಾಯ್ದೆ ಅದು. ಸೊ 3 ಕಾಯ್ದೆಗಳನ್ನು ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಂಪಡೆಯುವಂಥ ಮನಸ್ಸು ಮಾಡಿದ್ರು, ಅದನ್ನು ಘೋಷಣೆ ಕೂಡ ಮಾಡಿದ್ರು. ಕರ್ನಾಟಕವನ್ನು ಸೇರಿ ದೇಶದಾದ್ಯಂತ ರೈತ ತಡೆ ಚಳುವಳಿ, ಇಡೀ ಎಲ್ಲ ರೈತ ಸಮೂಹ ಸಂಸತ್ ಬಳಿ ಅಧಿವೇಶನ ಸಂದರ್ಭದಲ್ಲಿ ಮುತ್ತಿಗೆ, ಗಾಂಧಿ ಪ್ರತಿಮೆ ಹತ್ರ ಅಲ್ಲೂ ಕೂಡ ದೊಡ್ಡ ಮಟ್ಟದ ಧರಣಿ. ಇನ್ನು ಇದನ್ನು ಹೊರತುಪಡಿಸಿ ವಿರೋಧ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಎಲ್ಲೋ ಒಂದು ಕಡೆ ಇದು ಬೇರೆ ಹಂತಕ್ಕೆ ತಿರುಗ್ತು, ಇದು ರಾಜಕೀಯ ಪ್ರೇರಿತ ಆಗೋಯ್ತು ಅನ್ನುವ ಮಾತುಗಳು ಎಲ್ಲವೂ ಕೂಡ ಶುರುವಾಗಿತ್ತು ಈ ಇಡೀ ರೈತರ ಹೋರಾಟದಲ್ಲಿ. ಬಟ್ ಫೈನಲಿ ಇದೀಗ ಸಂಸತ್ತಿನ ಅನುಮೋದನೆ ಪಡೆದಿರುವ, ರಾಷ್ಟ್ರಪತಿ ಅಂಕಿತವನ್ನು ಪಡೆದಿರುವ 3 ಕಾಯ್ದೆಗಳನ್ನು ನೆಕ್ಸ್ಟ್ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ರು. ಆದರೆ ಇದೀಗ ಅದನ್ನೆಲ್ಲ ಮುಕ್ತಗೊಳಿಸಿ ಅದೆಲ್ಲವನ್ನು ಕೂಡ ಹಿಂಪಡೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರ ಮಹತ್ವದ ಘೋಷಣೆ ಎಲ್ಲೋ ಒಂದು ಕಡೆ ಮುಂಬರುವಂಥ ಚುನಾವಣೆಯ ದೃಷ್ಟಿಕೋನದಲ್ಲೂ ಇದನ್ನು ಹಿಂಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಫೈನಲಿ ಎಡಭಾಗದಲ್ಲಿ ನೋಡ್ತಿರುವಂಥ ದೃಶ್ಯ, ರೈತರ ಹೋರಾಟದಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಮಾತಿನಿಂದ ಅವರೆಲ್ಲರೂ ಕೂಡ ಸಿಹಿ ತಿನ್ನುತ್ತಿದ್ದಾರೆ. ಆದರೆ ಅವರಿನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು, ನಾವು ನಮ್ಮ ಹೋರಾಟವನ್ನು ಇಲ್ಲಿಗೆ ಅಂತ್ಯಗೊಳಿಸುತ್ತೇವೆ ಅಂತ ಹೇಳಬೇಕು. ಅಲ್ಲಿ ತನಕ ಅದು ಅಂತ್ಯ ಅಲ್ಲ ಅಂತಲೇ ಅಫಿಷಿಯಲ್ ಆಗಿ, ಬಿಕಾಸ್ ಘೋಷಣೆ ಮಾಡಿ ಶುರು ಮಾಡಿದ್ಮೇಲೆ ಘೋಷಣೆ ಮಾಡೇ ಅಂತ್ಯ ಮಾಡಬೇಕು. ಬಟ್ ಮೀನ್ ವೈಲ್ ಅಲ್ಲೆಲ್ಲ ಅವರು ಈಗ ಇದೊಂದು ಗುಡ್ ನ್ಯೂಸ್ ಅಂತ ಫೀಲ್ ಮಾಡಿ ಅವರೆಲ್ಲರೂ ಕೂಡ ಜಿಲೇಬಿ, ಜಾಂಗೀರು ಎಲ್ಲ ಆ ಕಡೆ ಆ ಭಾಗದಲ್ಲೆಲ್ಲ ಹಂಚ್ತಾ ಇದ್ದಾರೆ. ಅವರು ಖುಷಿಪಟ್ಟು ತಿಂತಾ ಇದ್ದಾರೆ. ಈ ನಡುವೆ ರೈತ ಹೋರಾಟಗಾರರಂಥ ಕುರುಬೂರು ಶಾಂತಕುಮಾರ್ ಅವರು ಮಾತಾಡಿದ್ದಾರೆ. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ಇಡೀ ದೇಶದ ರೈತ ಸಮುದಾಯಕ್ಕೆ ಜಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ 670ಕ್ಕೂ ಹೆಚ್ಚು ಜನ ರೈತರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಚಳಿ, ಮಳೆ, ಗಾಳಿಯನ್ನು ಲೆಕ್ಕಿಸದೆ ಹೋರಾಟ ಮಾಡಿದ್ದಾರೆ. ಅವರ ಎಲ್ಲರ ಆತ್ಮಕ್ಕೆ ಈ ಒಂದು
ಜಯದ ಒಂದು ಇದನ್ನು ಲಭಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರು ಏನು ಕನಿಷ್ಠ ಬೆಂಬಲ ಬೆಲೆಗೆ ಖಾತ್ರಿ ಕೊಡುವಂಥ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಜಾರಿ ಮಾಡಿಬಿಟ್ರೆ ನಿಜವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ಎನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೃಷಿ ಕಾಯ್ದೆಗಳನ್ನ ಇದು ಕುರುಬೂರು ಶಾಂತಕುಮಾರ್ ಅವರು ಮಾತಾಡ್ತಾ ಇದ್ರು. ಈ ಕ್ಷಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರಕ್ಷಾರಾಮಯ್ಯ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ರಕ್ಷಾರಾಮಯ್ಯ, ನಮಸ್ಕಾರ. ನಮಸ್ಕಾರ ಸರ್. ಖುಷಿನಾ ಸರ್? ಫಾರ್ಮರ್ಸ್ಗೋಸ್ಕರ, ನಮ್ಮ ರೈತರಿಗೋಸ್ಕರ ಖುಷಿನೇ. ಆದ್ರೆ ತಡವಾಗಿ ಬಂದಿದೆ, ಮತ್ತಿಗೂ ಪರವಾಗಿಲ್ಲ. ಸರ್ಕಾರದವರು ಇವಾಗ ಎಚ್ಚರಿಕೆ ಆಗಿ ನೂರಾರು ರೈತರು ಅವ್ರ ಪ್ರಾಣ ಕಳ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಒಂದು ಡಿಸಿಷನ್ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ, ಅದಕ್ಕೆ ಖುಷಿ. ಆದ್ರೆ ಯಾರ ಗೆಲುವು ರಕ್ಷಾ ಅವರೇ, ನಿಮ್ ಪ್ರಕಾರ ಇದು ಯಾರ ಗೆಲುವು? ಇದು ನಮ್ಮ ರೈತರ ಗೆಲುವಿನಂತ ಹೇಳ್ಬೇಕು. ಅವರು ತಿಂಗಳಾಂಗಟ್ಟೆ ಅದೇ ಒಂದು ಚಳಿಲಿ, ಅದೇ ಒಂದು ಬಿಸಿಲಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಪ್ರೊಟೆಸ್ಟ್ ಗಳನ್ನ ಮಾಡಿಕೊಂಡು ಅವರ ಜೀವನವನ್ನು ಅಡ ಇಟ್ಟು ರೈತರಿಗೋಸ್ಕರ ಇದನ್ನ ಮಾಡಿದ್ದಾರೆ. ಇದು ರೈತರ ಗೆಲುವು, ಇನ್ಯಾರ ಗೆಲುವು ಅಲ್ಲ. ಬಟ್ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಅಲ್ವಾ? ವರ್ಷಾನ್ಗಟ್ಲೆ ತಂದ್ರೆ 15-16 ತಿಂಗಳು ತಗೊಂಡ್ರು. ಹೌದು ಹೌದು. ಎಲ್ಲೂ ಯಾವುದೇ ಹಂತದಲ್ಲೂ ಕೂಡ ಸ್ಟೆಪ್ ಬ್ಯಾಕ್ ಆಗ್ಲಿಲ್ಲ, ಹಿಂದೆ ಸರಿಲೇ ಇಲ್ಲ ಎಂತಹ ಸಂದರ್ಭದಲ್ಲಿ ಆದ್ರೂ ಕೂಡ. ಅದೇ ಅವ್ರನ್ನ ಟೆರರಿಸ್ಟ್ ಅಂದ್ರು, ಅವ್ರನ್ನ ಆಂಟಿ ನ್ಯಾಷನಲ್ ಅಂದ್ರು, ಎಲ್ಲಾ ಹೇಳ್ಕೊಂಡ್ ಬಂದಿದ್ದಾರೆ ನಮ್ ರೈತರನ್ನ. ಆದ್ರೆ ಅದನ್ನ ಅವರ ಒಂದು ಅದನ್ನು ಸೇರಿಸಬಹುದು ಅನ್ಸುತ್ತೆ. ಇದು ರಾಜಕೀಯ ಪ್ರೇರಿತ ಅಂತಾನೂ ಇತ್ತಲ್ವಾ? ರಾಜಕೀಯ ಪ್ರೇರಿತ ಅಂತ ಮುಂಚೆನೆ ಹೇಳ್ಕೊಂಡ್ ಬಂದಿದ್ರು ಅವರು. ಆದ್ರೆ ರೈತರು ಅದನ್ನ ಕಡೆಗಾಣಿಸಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇಲ್ದಿರಾ ಕಾಂಗ್ರೆಸ್ ಸರ್ಕಾರದ, ಕಾಂಗ್ರೆಸ್ನ ಪಕ್ಷದ ಎಲ್ಲಾ ವರಿಷ್ಠರು ಎಲ್ಲಾರು ಪ್ರೊಟೆಸ್ಟ್ ಮಾಡಿ ಅದು ಮಾಡಿದ್ರು. ಆದ್ರೆ ರೈತರು ಒಂದೇ ಜಾಗದಲ್ಲಿ ನಿಂತು ಈ ಕಾನೂನುಗಳ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಿ ದೇಶಾದ್ಯಂತ ನಮ್ಮ ರಾಕೇಶ್ ಅವರಾಗಿರ್ಲಿ, ಯಾರೇ ಆಗಿರ್ಲಿ, ಈ ಪ್ರೊಟೆಸ್ಟ್ ಗಳನ್ನ ನಡೆಸಿ ರೈತರಿಗೆ ಒಂದು ನ್ಯಾಯ ಕೊಡಿಸಿದ್ದಾರೆ. ಇವತ್ತು ನೀವು ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಮತ್ತು ಹಲವು ಸರ್ಕಾರಗಳು ಈ ಹಿಂದೆ ಕೂಡ ಈ ಕೃಷಿ ಕಾಯ್ದೆಯಲ್ಲಿ ಸುಧಾರಣೆ ತರಬೇಕು ಅಂತ ಒಂದು 20 ವರ್ಷಗಳಿಂದ, 2 ದಶಕದಿಂದ ಹೋರಾಟವನ್ನು ಮಾಡಲಾಗಿತ್ತು ಸುಧಾರಣೆ ತರಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನೀವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದು ಇದೆಲ್ಲೋ ಒಂದ್ ಕಡೆ ಅವ್ರು ಡೊಂಗಿತನ ಮಾಡ್ತಿದ್ದಾರೆ ಅಂತ BJP ಅವರ ಆರೋಪ, ಇದೆಲ್ಲವನ್ನು ಕೇಳಿಸ್ಕೊಂಡಿದ್ರಲ್ಲ, ಇವಾಗ ಏನ್ ಅನಿಸ್ತಿದೆ ನಿಮ್ಗೆ? ಇವಾಗ BJP ಅವರ ಗೇಮ್ ಏನಂದ್ರೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ನಡೆಸೋ ಸರ್ಕಾರ ಇದು. ಆದ್ರೆ ರೈತರ ವಿರುದ್ಧ ಒಂದು ಈ ಕಾಯ್ದೆಗಳು ನಡೆಯಲ್ಲ ಅಂತ ಹೇಳೋದಕ್ಕೆ ದೊಡ್ಡ ಉದಾಹರಣೆ ಇದು. ಆದ್ರೆ ಸ್ವಲ್ಪ ಬೇಗ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ನೂರಾರು ಜನ ಅವ್ರ ಪ್ರಾಣ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಅವ್ರ ಹೆಲ್ತ್ ಕಳ್ಕೊಂಡಿದ್ದಾರೆ. ಆದ್ರೆ ತಡವಾಗಿ ಬಂದಿದೆ, ಆದ್ರೂ ಒಳ್ಳೆ ಡಿಸಿಷನ್ ಸರ್ಕಾರದಿಂದ. ಥ್ಯಾಂಕ್ ಯು ರಕ್ಷಾರಾಮಯ್ಯ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವದ ಘೋಷಣೆಯನ್ನು ಇದೀಗ ತಿಳಿಸಿದ್ದಾರೆ. ಸೊ ಹಾಗಾಗಿ ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಈ ಕಾಯ್ದೆಯನ್ನು ತರಲಾಗಿತ್ತು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈಗ ಆ 3 ಕಾಯ್ದೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ಕೃಷಿ ಕಾಯ್ದೆಗಳನ್ನು ಇದೀಗ ವಾಪಸ್ ಪಡೆಯುವ ನಿರ್ಣಯವನ್ನು ಪ್ರಕಟ ಮಾಡಿದ್ರು. ಈ ನಡುವೆ ಎಲ್ಲರೂ ಕೂಡ ಇದಕ್ಕೆ ರಿಯಾಕ್ಷನ್ ಕೊಡ್ತಿದ್ದಾರೆ. ಬಡಗಲ್ಪುರ ನಾಗೇಂದ್ರ ರೈತ ಪರ ಹೋರಾಟಗಾರ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ಕೊನೆಗೂ ರೈತ ವಿರೋಧಿ 3 ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ. ನೋಡಿ, ಇದರಿಂದ ಇಡೀ ಪ್ರಪಂಚದಲ್ಲಿ ಚಳುವಳಿಗಳಿಗೆ ಜಯ ಯಾವತ್ತು ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇಡೀ ಭಾರತ ದೇಶದಲ್ಲಿ ಇದು ಎಲ್ಲ ಜನರು ಒಗ್ಗಟ್ಟಾಗಿ ಇಡೀ ದೇಶ ಒಂದಾಗಿ ಹೋರಾಟ ಮಾಡಿದಂಥದ್ದು. ಜಾತಿ ಮೀರು ಒಂದಾಗಿದ್ರು, ಭಾಷೆ ಮೀರು ಒಂದಾಗಿದ್ರು, ಧರ್ಮ ಮೀರು ಒಂದಾಗಿದ್ರು, ಗಡಿ ಮೀರು ಒಂದಾಗಿದ್ರು. 541 ಸಂಘಟನೆಗಳು ಇವತ್ತು ರೈತ, ಕಾರ್ಮಿಕ, ದಲಿತರು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದ್ದು. ಈ ಹೋರಾಟಕ್ಕೆ ಪ್ರಪಂಚದಾದ್ಯಂತ ನಾನಾ ರಾಷ್ಟ್ರಗಳಿಂದ ಕೂಡ ಬೆಂಬಲ ವ್ಯಕ್ತ ಮಾಡಿತ್ತು. ಈ ಸರ್ಕಾರ ಮೊಂಡಾಟವನ್ನು ಕೊನೆಗೂ ಬಿಟ್ಟು ಇವತ್ತು ರೈತ ಹೋರಾಟಕ್ಕೆ ಮಡಿದು ಕೃಷಿ ಮಸೂದೆಗಳನ್ನು ವಾಪಸ್ ಮಾಡಿದೆ. ಇದು ಜನಾಂದೋಲನಕ್ಕೆ ದೊರೆದಂತ ಮೊದಲನೇ ಜಯ ಅಂತ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದರಿಂದ ನಾವು ಸಂಪೂರ್ಣ ಇದರಿಂದ ತೃಪ್ತಿ ಆಗಿಲ್ಲ. MSP ಗ್ಯಾರಂಟಿ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಆದ್ರೆ ಹೋರಾಟದ ದಿಕ್ಕು ಯಾವ ತರ ಇರುತ್ತೆ ಅನ್ನೋದು ಒಂದೆರಡು ಗಂಟೆಯಲ್ಲಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದವರು ಸಭೆ ಸೇರಿ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ಚಳುವಳಿಗೆ ಸಂದ ಒಂದು ಜಯ. ಆದ್ರೆ ಈಗ ಸಂದ ಜಯ ಪಡೆದಿದ್ದೀವಿ. ಮುಂದೆ ಈ ಹೋರಾಟವನ್ನು ಹೆಂಗ್ ತಗೊಂಡು ಹೋಗ್ಬೇಕು, ಬೇರೆ ವಿಚಾರಗಳ ಬಗ್ಗೆ ಅನ್ನೋದು ನಾವು ಸದ್ಯದಲ್ಲಿ ತೀರ್ಮಾನ.
ಈ ಹೋರಾಟ ಇಲ್ಲಿಗೆ ನಿಲ್ತು ಎಂಡ್ ಅಂತ ಇಲ್ಲ. ಬೆಲೆ ಖಾತ್ರಿ ಬಗ್ಗೆ ಅವರು ಅದನ್ನು ಕೂಡ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಇನ್ನೂ ಕನ್ಸರ್ನ್ ಇದೆ ಅಂತ. ಆದರೆ ಹೋರಾಟದ ರೂಪುರೇಷೆ ಏನಿದೆ ಅದನ್ನು ಮುಂದಿನ ಹಂತದಲ್ಲಿ ನಾವು ತಿಳಿಸ್ತೀವಿ ಅನ್ನೋದನ್ನು ಕೂಡ ಬಡಗಲಪುರ ನಾಗೇಂದ್ರ ಅವರು ಮಾತಾಡ್ತಿದ್ರು. ಎನಿವೆ ಲೆಟ್ಸ್ ಸಿ, ಬಿಕಾಸ್ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲಾಗಿದೆ. ಅದರ ಹೊರತಾಗಿಯೂ ಅವರಿಗೆ ಮತ್ತಷ್ಟು ಬೇಡಿಕೆಗಳಿವೆ. ಆ ಬೇಡಿಕೆಯ ಹೋರಾಟ ಮತ್ತು ಅದರ ಸ್ವರೂಪ ಅದು ಬೇರೆ ಲೆವೆಲ್ಗಿರುತ್ತೆ, ಬೇರೆ ಥರ ಇರುತ್ತೆ. ಅದನ್ನು ಹೇಗೆಲ್ಲ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ, ನಿರ್ಣಯ ತೆಗೆದುಕೊಳ್ತೀವಿ, ಸಭೆ ಮಾಡ್ತೀವಿ ಅಂತ ಬಡಗಲಪುರ ನಾಗೇಂದ್ರ ಅವರು ಮಾತಾಡ್ತಾ ಇದ್ರು. ಕರ್ನಾಟಕದ ಎಲ್ಲ ರೈತ ಮುಖಂಡರು ಇದಕ್ಕೊಂದು ಪ್ರಶಂಸೆ ವ್ಯಕ್ತಪಡಿಸ್ತಿದ್ದಾರೆ, ಸ್ವಾಗತ ಮಾಡ್ತಿದ್ದಾರೆ. ಹೋರಾಟಕ್ಕೆ ಸಿಕ್ಕ ಜಯ ನಮ್ದಿದು ಅಂತ ಅವರೆಲ್ಲರೂ ಕೂಡ ಸಮಾಧಾನ ಮತ್ತು ಖುಷಿ, ಎಡಭಾಗದಲ್ಲಿ ರೈತರಲ್ಲೂ ಕೂಡ ಸಿಹಿಯನ್ನು ತಿಂತ ಈ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದಿದ್ದಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ವಿಶ್ವ ಶೌಚಾಲಯ ದಿನ. ಹೀಗಾಗಿ ನ್ಯೂಸ್ 18 ಮಿಷನ್ ಪಾನಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸ್ವಚ್ಛತೆ ಮತ್ತು ನೀರು ನೈರ್ಮಲೀಕರಣದ ಬಗ್ಗೆ ಜನಾಂದೋಲನ ಹಮ್ಮಿಕೊಂಡಿದೆ. Estimated 50 million sanitation workers in India. And in 2018, we set up the first World Toilet College. Now, the aim was to rehabilitate these people and skill these people. And this was, we've till now, because we had one college, we've trained about 8,000 people. And I'm very pleased to tell you that all of these 8,000 people have got jobs outside, obviously outside this manual scavenging job, and they are now doing work in hotels, the hospitality industry, hospitals, companies like ITC, and even municipal corporations. So it's really pleasing to see how their lives have changed. I've been fortunate to meet about 8 or 10 of these people who, I've visited that college once, and it's amazing to see these stories of how they come out of poverty, and not only poverty, but ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.